ವಿಮಾನ ಅಪಘಾತದಲ್ಲಿ ಮಹಾರಾಷ್ಟ್ರದ ಡಿಸಿಎಂ ಅಜಿತ್ ಪವಾರ್ ದುರ್ಮರಣಕ್ಕೀಡಾಗಿದ್ದಾರೆ. ಸಾವಿನ ಸುದ್ದಿ ತಿಳಿತಾ ಇದ್ದಂತೆ ಬಾರಾಮತಿಗೆ ಕುಟುಂಬಸ್ಥರು ತೆರಳಿರುವಂಥದ್ದು. ಬಾರಾಮತಿಯತ್ತ ಸುಪ್ರಿಯಾ ಸುಳೆ, ಸುನೇತ್ರಾ ಪವಾರ್ ಕೂಡ ಪ್ರಯಾಣವನ್ನು ಬೆಳೆಸಿದ್ದಾರೆ. ವಿಮಾನ ಅಪಘಾತದಲ್ಲಿ ಮಹಾರಾಷ್ಟ್ರದ ಡಿಸಿಎಂ ಅಜಿತ್ ಪವಾರ್ ದುರ್ಮರಣದ ಸುದ್ದಿ ಈಗಾಗಲೇ ಕುಟುಂಬಸ್ಥರಿಗೂ ಕೂಡ ತಲುಪಿರುವಂಥದ್ದು. ಜಿಲ್ಲಾ ಪಂಚಾಯಿತಿಯ ಚುನಾವಣೆಯ ಪ್ರಚಾರಕ್ಕಾಗಿ ಬಾರಾಮತಿಗೆ ತೆರಳುತ್ತಾ ಇದ್ರು ಅಜಿತ್ ಪವಾರ್ ಅವರು. ಎಲ್ಲ ಅಂದುಕೊಂಡಂತಾಗಿದ್ರೆ ಈಗ ಪ್ರಚಾರದಲ್ಲಿ ಭಾಗಿಯಾಗಬೇಕಿತ್ತು. NCPಯಿಂದ ಹೊರಬಂದು ತಮ್ಮದೇ NCPಯ ಒಂದು ಭಾಗವನ್ನು ಸ್ಟಾರ್ಟ್ ಮಾಡಿದ್ದು ಅಜಿತ್ ಪವಾರ್ ಅವರು. ಅದಾದ ಮೇಲೆ ಪವಾರ್ ಕುಟುಂಬದಲ್ಲಿ ತಿಕ್ಕಾಟ, ದೊಡ್ಡ ಮಟ್ಟದಲ್ಲಿ ಹಗ್ಗಜಗ್ಗಾಟಗಳೆಲ್ಲವೂ ಕೂಡ ಆಗಿತ್ತು. ಅದಾದ ಮೇಲೆ ಮತ್ತೆ ಪವಾರ್ ಕುಟುಂಬ ಒಂದಾಗುತ್ತೆ, ಸುಪ್ರಿಯಾ ಸುಳೆ ಮತ್ತು ಅಜಿತ್ ಪವಾರ್ ಅವರು ಒಂದಾಗ್ತಾರೆ ಅನ್ನುವಂತಹ ಬೆಳವಣಿಗೆಗಳು, ಆ ರೀತಿಯ ಒಂದಿಷ್ಟು ಮುನ್ಸೂಚನೆಗಳು ಆ ಎರಡೂ ಕುಟುಂಬಗಳಿಂದಲೂ ಕೂಡ ಸಿಗ್ತಾ ಇತ್ತು. ಇಂತಹ ಸಂದರ್ಭದಲ್ಲಿಯೇ ಅಜಿತ್ ಪವಾರ್ ಅವರು ವಿಮಾನ ದುರಂತದಲ್ಲಿ ಸಾವನ್ನಪ್ಪಿರುವಂಥದ್ದು. ಸಹಕಾರ ಕ್ಷೇತ್ರದ ಮೂಲಕ ಇವರು ರಾಜಕೀಯಕ್ಕೆ ಎಂಟ್ರಿಯನ್ನು ಕೊಟ್ಟಿದ್ದರು. ವಿಮಾನ ಅಪಘಾತದಲ್ಲಿ ಮಹಾರಾಷ್ಟ್ರದ DCM ದುರ್ಮರಣಕ್ಕೀಡಾಗಿದ್ದಾರೆ. ನಾಳೆ ಅವರ ಅಂತ್ಯಕ್ರಿಯೆಗೆ ಬೇಕಾದಂತಹ ಸಿದ್ಧತೆಗಳನ್ನು ಮಾಡಿಕೊಳ್ಳುವುದಕ್ಕೂ ಕೂಡ ಮುಂದಾಗಿದ್ದಾರೆ. ಮಹಾರಾಷ್ಟ್ರದಲ್ಲಿ ಎಲ್ಲ ಸರ್ಕಾರಿ ಕಾರ್ಯಕ್ರಮಗಳನ್ನು ರದ್ದು ಮಾಡಿದ್ದಾರೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ನಾಳೆ ಅಂತ್ಯಕ್ರಿಯೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ಭಾಗಿಯಾಗುವಂತಹ ಸಾಧ್ಯತೆ ಇದೆ. ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿಯವರ ಸೂಚನೆಯ ಮೇರೆಗೆ ಗೃಹ ಸಚಿವರಾದಂತಹ ಅಮಿತ್ ಶಾ ಅವರು ಘಟನಾ ಸ್ಥಳಕ್ಕೆ ಭೇಟಿಯನ್ನು ಕೊಡೋದಕ್ಕೂ ಕೂಡ ಮುಂದಾಗ್ತಾ ಇರುವಂಥದ್ದು. ಕೆಲವೇ ಕ್ಷಣಗಳಲ್ಲಿ ಅವರು ಕೂಡ ಬಾರಾಮತಿಯನ್ನು ರೀಚ್ ಆಗಲಿದ್ದಾರೆ. ನಾಳೆ ಅವರ ಅಂತ್ಯಕ್ರಿಯೆಯನ್ನು ಸಕಲ ಸರ್ಕಾರಿ ಗೌರವಗಳೊಂದಿಗೆ ನೆರವೇರಿಸುವುದಕ್ಕೆ ಸಿದ್ಧತೆಗಳು ಕೂಡ ಆಗಿರುವಂಥದ್ದು. ಅಜಿತ್ ಪವಾರ್ 5 ಬಾರಿ DCM ಆಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಮಹಾರಾಷ್ಟ್ರದ ಸರ್ಕಾರದಲ್ಲಿ. ಅವರ ನಡೆ ಮತ್ತು ಅವರ ಸಿದ್ಧಾಂತ, ಅವರು ನಡೆದುಕೊಂಡಂತಹ ರೀತಿ ನಿಜಕ್ಕೂ ಕೂಡ ಯಾರಿಗೂ ಊಹಿಸೋದಕ್ಕೂ ಕೂಡ ಸಾಧ್ಯವಾಗ್ತಾ ಇತ್ತು. ಮಹಾರಾಷ್ಟ್ರದ ರಾಜಕಾರಣದಲ್ಲಿ ಪ್ರೀತಿಯಿಂದ ಅಭಿಮಾನಿಗಳು, ಕಾರ್ಯಕರ್ತರು ದಾದಾ ಅಂತ ಕರೀತಾ ಇದ್ರು. ಮಹಾರಾಷ್ಟ್ರದ ವಿಮಾನ ಅಪಘಾತದಲ್ಲಿ ಅಜಿತ್ ಪವಾರ್ ದುರಂತ ಅಂತ್ಯ. ಲ್ಯಾಂಡಿಂಗ್ ವೇಳೆ ಖಾಸಗಿ ವಿಮಾನ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಪತನವಾದ ಕೆಲವೇ ಕ್ಷಣಗಳಲ್ಲಿ ವಿಮಾನ ಬೆಂಕಿಗಾಹುತಿಯಾಗಿತ್ತು. ಅಜಿತ್ ಪವಾರ್ ದೇಹ ಗುರುತಿಸಲಾಗದಷ್ಟು ಸುಟ್ಟು ಕರಕಲಾಗಿರುವಂಥದ್ದು. ಜಸ್ಟ್ 40 ರಿಂದ 50 ಸೆಕೆಂಡುಗಳಲ್ಲಿಯೇ ಖಾಸಗಿ ವಿಮಾನ ಬೂದಿಯಾಗಿ ಹೋಗಿದೆ. ಅದರ ಒಳಗಿದ್ದವರ ಪರಿಸ್ಥಿತಿ ಹೇಗಿರಬಹುದು ಅಂಥೇಳಿ ನಾವು ಅಂದಾಜಿಸ್ಕೊಳ್ಬಹುದು. 6 ಜನ ಪ್ರಯಾಣ ಮಾಡ್ತಾ ಇದ್ದಂತಹ ವಿಮಾನ ಇದು, ಖಾಸಗಿ ವಿಮಾನ ಇದು. ಪ್ರಚಾರಕ್ಕಂತಲೇ ಈ ವಿಮಾನದಲ್ಲಿ ಮಹಾರಾಷ್ಟ್ರದಿಂದ ಬಾರಾಮತಿಗೆ ಅಜಿತ್ ಪವಾರ್ ಅಂಡ್ ತಂಡ ಬಂದಿತ್ತು. ಅದರಲ್ಲಿ ಅವರ PS ಇದ್ದರು, ಜೊತೆಗೆ 2 ಬಾಡಿಗಾರ್ಡ್ಗಳಿದ್ದರು, ಪೈಲಟ್ಗಳು ಸೇರಿ ಒಟ್ಟು 6 ಜನ ಪ್ರಯಾಣವನ್ನು ಮಾಡ್ತಾ ಇದ್ರು. ನಿನ್ನೆ ರಾತ್ರಿಯೇ ಅವರು ಬಾರಾಮತಿಗೆ ಬರಬೇಕಿತ್ತಂತೆ. ಬಾರಾಮತಿಯಲ್ಲಿ ಉಳಿದುಕೊಂಡು ಇವತ್ತು ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾಗಬೇಕಿತ್ತಂತೆ. ಕೆಲಸದ ನಿಮಿತ್ತ ಬೆಳಗ್ಗೆ 8 ಗಂಟೆಗೆ ಈ ಖಾಸಗಿ ವಿಮಾನವನ್ನು ಅಜಿತ್ ಪವಾರ್ ಅವರು ಇರ್ತಾರೆ. ಜಸ್ಟ್ 40 ನಿಮಿಷದಲ್ಲಿ ಈ ವಿಮಾನ ಪತನವಾಗಿರುವಂಥದ್ದು. ಇನ್ನೇನು 5 ರಿಂದ 10 ನಿಮಿಷ ಆಗಿದ್ರೆ ಇದು ಬಾರಾಮತಿಯಲ್ಲಿ ಲ್ಯಾಂಡ್ ಆಗಬೇಕಿತ್ತು. ಅಜಿತ್ ಪವಾರ್ ಅವರು ಸುರಕ್ಷಿತವಾಗಿ ಕೆಳಗಿಳಿಬೇಕಿತ್ತು. ಪ್ರಚಾರದ ಕಾರ್ಯದಲ್ಲೂ ಕೂಡ ಭಾಗಿಯಾಗಬೇಕಿತ್ತು. ನಿನ್ನೆ ಮಧ್ಯರಾತ್ರಿಯವರೆಗೂ ಕೂಡ ಸಭೆಯಲ್ಲಿ ಭಾಗಿಯಾಗಿರ್ತಾರೆ ಅಜಿತ್ ಪವಾರ್ ಅವರು. ಪುಣೆ ಸ್ಥಳೀಯ ಸಂಸ್ಥೆಯ ಚುನಾವಣೆಯ ಬಗ್ಗೆ ಸಭೆಯನ್ನು ಅಜಿತ್ ಪವಾರ್ ಅವರು ಕೊನೆಯದಾಗಿ ನಡೆಸಿದ್ದಾರೆ. ಬೆಳಗ್ಗೆ 8 ಗಂಟೆಗೆ ಬಾರಾಮತಿ ಕಡೆಗೆ ಅಜಿತ್ ಪವಾರ್ ಅವರ ಪ್ರಯಾಣ ಶುರುವಾಗುತ್ತೆ. ನಿನ್ನೆ ಮಧ್ಯರಾತ್ರಿಯವರೆಗೂ ಕೂಡ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡಿದ್ದಕ್ಕೆ ನಿನ್ನೆ ತಡರಾತ್ರಿ ಅವರು ಬಾರಾಮತಿಗೆ ಬರೋದಕ್ಕಾಗಲಿಲ್ಲ. ನಿನ್ನೆಯೇ ಅವರು ಪ್ಲಾನಿಂಗ್ ಪ್ರಕಾರ ಬಾರಾಮತಿಗೆ ಬರಬೇಕಿತ್ತು, ಅಲ್ಲಿ ಉಳ್ಕೊಬೇಕಿತ್ತು. ಇವತ್ತು ಜಿಲ್ಲಾ ಪಂಚಾಯಿತಿಯ ಚುನಾವಣೆಯ ಪ್ರಚಾರ ಕಾರ್ಯದಲ್ಲಿ ಭಾಗಿಯಾಗಬೇಕಿತ್ತು. ನೋಡಿ ದೈವ ನಿರ್ಣಯ ಹೇಗಿದೆ ಅಂಥೇಳಿ, ವಿಧಿಯಾಟ ಹೇಗಿದೆ ಅಂಥೇಳಿ. ಇವತ್ತು ಬೆಳಗ್ಗೆ 8 ಗಂಟೆಗೆ ಹೊರಡ್ತಾರೆ. ಇನ್ನೇನು ಕೆಲವೇ ನಿಮಿಷಗಳಾಗಿದ್ದರೆ ಸೇಫಾಗಿ ವಿಮಾನ ಲ್ಯಾಂಡ್ ಆಗಬೇಕಿತ್ತು. ಅಂದುಕೊಂಡಂತೆ ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾಗಬೇಕಿತ್ತು. ಬಟ್ ಅಷ್ಟರಲ್ಲಿಯೇ ಜವರಾಯ ಅಲ್ಲಿ ಅಟ್ಟಹಾಸ ಮೆರೆದಿರುವಂಥದ್ದು. 5 ಬಾರಿ DCM ಆಗಿದ್ದು ಜನಾನುರಾಗಿ ರಾಜಕಾರಣಿ ಅಂಥೇಳಿ ಕರೆಸಿಕೊಳ್ತಾ ಇದ್ದಂತಹ ಅಜಿತ್ ಪವಾರ್ ಕೊನೆ ಉಸಿರನ್ನು ಎಳೆದಿದ್ದಾರೆ, ದುರ್ಮರಣಕ್ಕೀಡಾಗಿದ್ದಾರೆ. ನಿಜಕ್ಕೂ ಕೂಡ ಮಹಾರಾಷ್ಟ್ರದ ಸರ್ಕಾರಕ್ಕೆ ಇದು ಒಂದು ರೀತಿ ಬರಸಿಡಿಲು ಬಂದು ಅಪ್ಪಳಿಸಿದಂತಾಗಿದೆ. ಇದನ್ನು ಅರಗಿಸಿಕೊಳ್ಳುವುದಕ್ಕೆ ಅವರ ಅಭಿಮಾನಿಗಳಲ್ಲಿ, ಕಾರ್ಯಕರ್ತರುಗಳ ಕೈಯಲ್ಲಿ ಇನ್ನೂ ಕೂಡ ಆಗ್ತಾ ಇಲ್ಲ. ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಾರೆ. ಜನಾನುರಾಗಿ ರಾಜಕಾರಣಿ ಅಂತ ಇವರನ್ನು ಕರೀತಾರೆ. ಕೇವಲ ಭಾಷಣಕ್ಕಷ್ಟೇ ಸೀಮಿತವಾಗಿರುವಂತಹ ರಾಜಕಾರಣಿ ಅಲ್ಲ ಇವರು, ಕೆಲಸಗಾರ ರಾಜಕಾರಣಿ ಅಂತ ಕೂಡ ಇವರನ್ನು ಕರೆಯುವಂಥದ್ದು.
ಜನರ ಕೈಗೆ ಸಿಗುವಂತಹ ಮಹಾರಾಷ್ಟ್ರದ ರಾಜಕಾರಣಿಗಳ ಪೈಕಿ ಮೊದಲ ಸಾಲಿನಲ್ಲಿ ಅಜಿತ್ ಪವಾರ್ ಅವರು ಕಾಣಿಸ್ಕೊಳ್ತಾ ಇದ್ರು. ಸಹಕಾರಿ ಕ್ಷೇತ್ರದಿಂದ ಬಂದಿದ್ರು. ಜೊತೆಗೆ ಇಡೀ ಮಹಾರಾಷ್ಟ್ರಕ್ಕೇನೆ ಬಾರಾಮತಿಯನ್ನು ಒಂದು ಮಾಡೆಲ್ ರೀತಿಯಲ್ಲಿ ಸೆಟ್ ಮಾಡಿದ್ರು. ಅಭಿವೃದ್ಧಿ ಅಂದರೆ ಬಾರಾಮತಿ ರೀತಿಯಲ್ಲಾಗಬೇಕು, ಕೆಲಸ ಕಾರ್ಯಗಳು ಅಂದರೆ ಬಾರಾಮತಿಯ ರೀತಿಯಲ್ಲಾಗಬೇಕು ಅಂಥೇಳಿ. ಅದಾದಮೇಲೆ ಕೃಷಿ ವಲಯದ ಮೇಲೆ ಅತೀವವಾದಂತಹ ಇಂಟ್ರೆಸ್ಟ್ ಇತ್ತು, ಹಣಕಾಸು ವಲಯದ ಮೇಲೆ ಇಂಟ್ರೆಸ್ಟ್ ಇತ್ತು, ಸಹಕಾರಿ ಕ್ಷೇತ್ರದಲ್ಲೂ ಕೂಡ ಅತಿದೊಡ್ಡ ಹಿಡಿತವನ್ನು ಅಜಿತ್ ಪವಾರ್ ಅವರು ಹೊಂದಿದ್ರು. ಡೀಟೇಲ್ಸನ್ನು ಕೊಡೋದಕ್ಕೆ ಶಬೀರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಬೀರ್, ಅಜಿತ್ ಪವಾರ್ ಈ ವಿಮಾನ ದುರಂತದಲ್ಲಿ ಕೊನೆ ಉಸಿರನ್ನು ಎಳೆದಿರುವಂಥದ್ದು, ಈಗಾಗಲೇ ಅಮಿತ್ ಶಾ ಅವರು ಬರ್ತಿದ್ದಾರೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಅಂತ್ಯಕ್ರಿಯೆ ಯಾವಾಗ ಆಗಬಹುದು? ಪ್ರಧಾನಿ ನರೇಂದ್ರ ಮೋದಿ ಅವರೇನಾದರೂ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗುವಂತಹ ಸಾಧ್ಯತೆ ಇದೆಯಾ? ಸದ್ಯಕ್ಕೆ ಏನು ಡೀಟೇಲ್ ಸಿಗ್ತಾ ಇದೆ ಶಬೀರ್? ನೋಡಿ, ಅಜಿತ್ ಪವಾರ್ ಮಹಾರಾಷ್ಟ್ರ ಚುನಾವಣೆ ವಿಚಾರಕ್ಕೆ, ಮಹಾರಾಷ್ಟ್ರ ರಾಜಕೀಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ನೋಡೋದಾದರೆ ಒಬ್ಬ ಪ್ರಭಾವಿ ನಾಯಕ ಆಗಿರುವಂಥದ್ದು. ಮತ್ತು NDA ಒಕ್ಕೂಟದಲ್ಲೂ ಕೂಡ ಅವರು ಶಾಮೀಲಾಗಿದ್ದರು. BJP ನೇತೃತ್ವದ ಸರ್ಕಾರ ಏನಿದೆ ಅದರಲ್ಲಿ DCM ಆಗಿ ಕೂಡ ಕೆಲಸವನ್ನು ಮಾಡ್ತಾ ಇದ್ರು. ಸೊ ಈಗ ಮುಖ್ಯವಾಗಿ ಪ್ರಮುಖ ನಾಯಕರಾಗಿರುವಂಥ ಹಿನ್ನೆಲೆಯಲ್ಲಿ ಅಂತ್ಯಕ್ರಿಯೆಯಲ್ಲಿ ಕೇಂದ್ರದ ನಾಯಕರು ಭಾಗಿಯಾಗುವಂಥ ಸಾಧ್ಯತೆಗಳನ್ನು ನಿರೀಕ್ಷೆ ಮಾಡಲಾಗ್ತಾ ಇದೆ. ಕೇಂದ್ರ ಸರ್ಕಾರದ ಪರವಾಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಕೂಡ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗುವಂಥ ಸಾಧ್ಯತೆಗಳನ್ನು ಕೂಡ ಈಗ ನಿರೀಕ್ಷೆ ಮಾಡಲಾಗ್ತಾ ಇದೆ. ಯಾವಾಗ ಈ ಒಂದು ಘಟನೆ ಆಗುತ್ತೆ, ಘಟನೆ ಆದ ಬೆನ್ನಲ್ಲೇ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಬ್ಬರು ಕೂಡ ಮಹಾರಾಷ್ಟ್ರದ CM ದೇವೇಂದ್ರ ಫಡ್ನವೀಸ್ ಅವರಿಗೆ ದೂರವಾಣಿ ಮೂಲಕ ಮಾತುಕತೆಯನ್ನು ನಡೆಸಿ ಘಟನೆ ಹೇಗಾಯಿತು ಏನಾಯಿತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಪಡ್ಕೊಂಡ್ರು. ಮತ್ತು ಈ ಒಂದು ಘಟನೆಯಲ್ಲಿ ಮೃತಪಟ್ಟಿದ್ದಾರಾ ಇಲ್ವಾ ಅನ್ನುವಂಥದ್ರ ಬಗ್ಗೆ ಮಾಹಿತಿಗಳನ್ನು ಕೂಡ ಖಚಿತಪಡಿಸಿಕೊಳ್ಳುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಮಹಾರಾಷ್ಟ್ರ CM ದೇವೇಂದ್ರ ಫಡ್ನವೀಸ್ ಕೂಡ ಘಟನೆಗೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿಗಳನ್ನು ಕೂಡ ವಿಸ್ತೃತವಾಗಿ ತಿಳಿಸಿದ್ದಾರೆ. ಸೊ ಹೀಗಾಗಿ ಅಂತ್ಯಕ್ರಿಯೆಯಲ್ಲಿ ಅವರು ಕೂಡ ಭಾಗಿಯಾಗುವಂಥ ಸಾಧ್ಯತೆಗಳನ್ನು ನಿರೀಕ್ಷೆ ಮಾಡಲಾಗ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಈಗಾಗಲೇ ಸಂತಾಪವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಮತ್ತು ಕೇಂದ್ರದ ಪ್ರತಿನಿಧಿಯಾಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಕೂಡ ಅಂತ್ಯಕ್ರಿಯೆಗೆ ಕಳಿಸ್ಕೊಡುವಂಥ ಸಾಧ್ಯತೆಗಳಿದ್ದಾವೆ. ಇವತ್ತು ಸಂಜೆಯ ವೇಳೆಗೆ ಅಂತ್ಯಕ್ರಿಯೆ ಆಗುತ್ತಾ ಅಥವಾ ನಾಳೆಗೆ ಮುಂದೂಡಿಕೆ ಆಗುವಂಥ ಸಾಧ್ಯತೆಗಳಿದೆ ಅನ್ನುವಂಥ ಪ್ರಶ್ನೆಗಳು ಕೂಡ ಇದ್ದಾವೆ. ಯಾಕೆಂದರೆ ಲೋಕಸಭಾ ಸಂಸತ್ ಅಧಿವೇಶನ ನಡೀತಾ ಇರುವಂಥ ಹಿನ್ನೆಲೆಯಲ್ಲಿ ಬಹುತೇಕ ನಾಯಕರು ಎಲ್ಲರೂ ಕೂಡ ದೆಹಲಿಯಲ್ಲಿರುವಂಥದ್ದು ಮತ್ತು ಅವರ ಕುಟುಂಬಸ್ಥರು ಕೆಲವರು ಕೂಡ ದೆಹಲಿಯಲ್ಲಿದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಸೊ ಇವತ್ತು ಮಧ್ಯಾಹ್ನದ ವೇಳೆಗೆ ಅವರು ಮುಂಬೈಯನ್ನು ತಲುಪುವಂಥ ನಿರೀಕ್ಷೆಗಳನ್ನು ಮಾಡಲಾಗ್ತಾ ಇದೆ. ಮತ್ತು ಅಂತ್ಯಕ್ರಿಯೆಗೂ ಮುನ್ನ ಜನರಿಗೆ ಅಂತಿಮ ದರ್ಶನಕ್ಕೂ ಕೂಡ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕಾಗತ್ತೆ. ಸೊ ಹೀಗಾಗಿ ಬಹುತೇಕ ನಾಳೆ ಅಂತ್ಯಕ್ರಿಯೆ ನಡೆಯುವಂಥ ಸಾಧ್ಯತೆಗಳನ್ನು ಕೂಡ ಈಗ ನಿರೀಕ್ಷೆ ಮಾಡಲಾಗ್ತಾ ಇದೆ. ಪ್ರೇಮ್, ಶಬೀರ್ ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸನ್ನು ನಿಮ್ಮಿಂದ ಪಡಿತಾ ಹೋಗ್ತೀವಿ. ಶರದ್ ಪವಾರ್ ಅವರ ಗರಡಿಯಲ್ಲಿ ಪಳಗಿದ್ದು ಅಜಿತ್ ಪವಾರ್ ಅವರು. ಶರದ್ ಪವಾರ್ ಅವರು ಮಾವ ಆಗಬೇಕು, ಸೋದರಳಿಯ ಅಜಿತ್ ಪವಾರ್ ಅವರು